ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಥಿಯೇಟರ್ ಸಿಬ್ಬಂದಿಗಳು ಹಾಗೆ ಥಿಯೇಟರ್ ಮಾಲೀಕರುಗಳು ಅದೆಷ್ಟೋ ದಿನದಿಂದ ವೇಟ್ ಮಾಡ್ತಾ ಇದ್ರು ಕಾಂತಾರ ಚಾಪ್ಟರ್ 1 ಸಿನಿಮಾಗೋಸ್ಕರ. ಕೊನೆಗೂ ನಿನ್ನೆ ರಿಲೀಸ್ ಆಗಿದೆ. ನೀವು ನೋಡ್ತಿರ್ಬೋದು, ನಿನ್ನೆ ಸಂಜೆ ರಿಲೀಸ್ ಆಗಿರುವಂಥ ಸಿನಿಮಾ ಬಗ್ಗೆ ಸಾಕಷ್ಟು ಜನರು ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಅದೇ ಆ ನಿರೀಕ್ಷೆ ಮಟ್ಟವನ್ನು ಮೀರಿದೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿದ್ದೀನಿ. ಇವತ್ತು ಇಲ್ಲಿನ ಮ್ಯಾನೇಜರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಆ ಸಿನಿಮಾದ ಬಗ್ಗೆ ಅವ್ರಿಗೆ ಏನು ಅನಿಸ್ತು, ಬಟ್ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ನುಗ್ದಾಗ ಅವ್ರಿಗೆ ಏನು ಅನಿಸ್ತು ಅನ್ನೋಂಥ ವಿಚಾರ ತಿಳ್ಕೊಳ್ತಾ ಹೋಗ್ತೀನಿ. ಬನ್ನಿ ಸರ್, ನಾನು ಹೇಳ್ತಾ ಇದ್ದೆ, ಕಾಂತಾರ ರಿಲೀಸ್ ಆದಾಗ್ಲಿಂದನೂ ವೇಟ್ ಮಾಡ್ತಾ ಇದ್ರು ಸಾಕಷ್ಟು ಜನರು, ಆಡಿಯನ್ಸ್ ಜೊತೆಗೆ ಸಿನಿಮಾ ಮಾಲೀಕರಾಗಿರ್ಬೋದು ಹಾಗೆ ಸಿಬ್ಬಂದಿಗಳಾಗಿರ್ಬೋದು. ಇದೊಂದು ಸಿನಿಮಾ ಬರಲೇಬೇಕನ್ನುವಂಥದ್ದು ವೇಟ್ ಮಾಡ್ತಾ ಇದ್ರು. ಕೊನೆಗೂ ರಿಲೀಸ್ ಆಗಿದೆ. ನಿಮ್ಮ ರಿಯಾಕ್ಷನ್ ಹೇಗಿದೆ ಸರ್? ಏನು ಅನಿಸ್ತಾ ಇದೆ ಈ ಮೂಮೆಂಟಲ್ಲಿ? ಅಲ್ಲ, ನಮ್ಮದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರದ್ದು ಏನಪ್ಪ ಅಂತಂದರೆ, ನಿನ್ನೆ ರಿಲೀಸ್ ಆಯಿತು. ನಿನ್ನೆ 7:30 ಶೋನಲ್ಲಿ ಸುಮಾರು ಕಲೆಕ್ಷನ್ ಅಷ್ಟೇ. 10:00ಗಿಂತ ಚೆನ್ನಾಗಿ ಬಂತು. ಇವತ್ತಂತೂ 6 ಶೋನೂ ಫುಲ್ ಆಗಿದೆ. 6 ಶೋನಲ್ಲಿ ಮಾರ್ನಿಂಗ್ ಶೋ ಮಾತ್ರ ಒಂದು ಸ್ವಲ್ಪ ಮಾರ್ನಿಂಗ್ 6:30ಗೆ ನಮ್ಮದು ಪ್ರಸನ್ನ ಥಿಯೇಟ್ರಲ್ಲಿ ರನ್ ಆಯಿತು. ಅದರಲ್ಲಿ ಮಾತ್ರ ಒಂದು 345 ಸೀಟು ಹೋಗಿದೆ. ಇನ್ನು ಉಳಿದಿದ್ದು 5 ಶೋನು ಆಲ್ಸೋ ಫುಲ್ಲು, 5 ಶೋನು ಫುಲ್ ಆಗಿದೆ. ನಾವು ಎಲ್ಲರನ್ನೂ ಕೇಳಿದ್ವಿ, ನಮಗಿಂತ ಬೇರೆ ಪಬ್ಲಿಕ್ಕನ್ನು ಕೇಳಿದಾಗ ಫಿಲಮ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ ಚೆನ್ನಾಗಿ ಬಂದೈತೆ. ಆದರೆ ಆ್ಯಕ್ಟಿಂಗ್ ಅಂತೂ ತುಂಬ ಅದಕ್ಕಿಂತಲೂ ಎಮ್ಮರ ಅಂತಾರಲ್ಲ ಆ ರೀತಿಲಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ಸರ್. ಅಂದರೆ ನೀವು ಅನ್ಕೊಂಡಿದ್ದೀರಿ ಸರ್, ಕಾಂತಾರ ಬಂದಾಗ ಇದು ಬರ್ಬೇಕು, ಇನ್ನೊಂದು ಚಾಪ್ಟರ್ ಬರಬೇಕು ಅನ್ನೋಂಥದ್ದು ನೀವು ಅನ್ಕೊಂಡಿದ್ರೆ, ನಿರೀಕ್ಷೆ ಇಟ್ಕೊಂಡಿದ್ರ, ಬಟ್ ಆ ನಿರೀಕ್ಷೆ ಇವತ್ತು ಮೊಟ್ಟಕ ನಿಮ್ಮ ಪ್ರಕಾರ ಅಂತ? ಹೌದು, ಹೆಂಗೆ ಅಂದರೆ ಪಾರ್ಟ್ 2ಗಿಂತ ಇನ್ನು ಪಾರ್ಟ್ 3 ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ಮಟ್ಟಿಗೆ ಇದು ಪಾರ್ಟ್ 5 ಆದರೂ ಆಗ್ಬೋದು, ಆ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಂತೂ ಸೂಪರಾಗಿ ಮಾಡಿದ್ದಾರೆ ಸರ್. ಸೆಕೆಂಡ್ ಪಾರ್ಟ್ ಅಂತೂ ಅದೇ ಹೇಳಿದ್ವ ಎಮ್ಮರ ಹತ್ರ ಅದು ಆ್ಯಕ್ಟಿಂಗೇ ಅವ್ರು ಹೇಳ್ತಾ ಇದ್ರಲ್ಲ, ಮಿಸಸ್ನೇ ನಿನ್ನೆ ನೋಡಿ ಕಣ್ಣಲ್ಲಿ ನೀರು ಹಾಕ್ಬಿಟ್ರಂತೆ. ಆ ಥರ ಆ್ಯಕ್ಟಿಂಗ್ ಅವ್ರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಅವ್ರದ್ದು 1-2 ಫಿಲಮ್ ಹಾಕಿದ್ವಿ, ಆದರೆ ಅದು ಸುಮಾರು ಅಂತ ಹೇಳ್ಕೊಳ್ಳೋ ಅಂತ ಇರಲಿಲ್ಲ. ಆದರೆ ಈ ಥರ ಈಗ ಹೇಳ್ಕೋಬೇಕಂದ್ರೆ ಕನ್ನಡದಲ್ಲಿ ತುಂಬ ಸೂಪರಾಗಿ ಮಾಡಿದ್ದಾರೆ ಸರ್. ಈ ಪಾರ್ಟ್ 2 ಆಯಿತು, ಪಾರ್ಟ್ 3, 4, 5 ಆ ಥರ ಮಾಡ್ಕೊಂಡು ಹೋಗ್ಬೋದು. ಈಗ ಇಂಗ್ಲೀಷ್ ಫಿಲಮಲ್ಲಿ ಹೆಂಗೆ ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ಕೊಂಡು ಹೋಗ್ತಾರೆ, ಆ ಥರ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಸೂಪರಾಗಿ ಬಂದಿದೆ ಫಿಲಮು. ನಾವು ಕಾಯ್ತಾ ಇದ್ವಿ, ನಮ್ಮ ಯಜಮಾನ್ರು ಹಂಗೆ ಅಂತ ಇದ್ರು. ಕಾಂತಾರ 2 ಸುಮಾರು ದಿವಸದಿಂದ ನಮ್ಮ ವಿನಯರು ಹೇಳ್ತಾಯಿದ್ರು ಬರುತ್ತೆ ಅಂತ. ಅದೇ ಥರ ಬಂದರೂ ನಿನ್ನೆ ರಾತ್ರಿ ಅಂತೂ ನಮಗೆ ಗೊತ್ತಿಲ್ಲ, ಟ್ವೀಟ್ ಇಶ್ಯೂ ಮಾಡ್ತಾಯಿದ್ರು, ಇನ್ನೂ ಜನ ಜಾಸ್ತಿ ಆಗ್ತಿದ್ದೆ ಹೊತ್ತು. ಈಗ ಅದಕ್ಕಿಂತ ಚೆನ್ನಾಗಿ ಬೆಳಿಗ್ಗೆ 6:30 ಅಂತೂ ಜನ ಅಷ್ಟೊತ್ತಿಗೆ 6 ಗಂಟೆ 5:00ವರೆಗೆ ನಾವು ಕೌಂಟರ್ ಓಪನ್ ಮಾಡಿದ್ವಿ. ಚೆನ್ನಾಗಿ ಬಂತು ಕಲೆಕ್ಷನ್. ಹೇಳ್ಕೋಬೇಕು ಅಂತಂದರೆ ಈಗಲೇ ನೋಡಿ ಎಲ್ಲ 10:30 ಶೋದು ಆಲ್ಸೋ ಫುಲ್ ಆಗ್ತಾ ಇದೆ. ಬಾಲ್ಕನಿ ಎಲ್ಲ ಫುಲ್ ಆಗಿದೆ. ಸೆಕೆಂಡ್ ಕ್ಲಾಸಿನ 1-2 ರೋಲ್ ಇದೆ ಅಷ್ಟೇ ಎಲ್ಲ ಶೋದು. ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಪಾರ್ಕಿಂಗ್ ಎಲ್ಲ ಫುಲ್ ಆಗಿದೆ. ಅಂದರೆ ಥಿಯೇಟ್ರಲ್ಲಿ ಕೂಡ ಅಷ್ಟೇ ಜನರು ಇರ್ತಾರೆ, ಬಟ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಎಷ್ಟು ಸರ್? ನಿನ್ನೆ ಒಂದು ಹೌಸ್ಫುಲ್ ಆಗಿದೆ ಅಂದ್ರೆ ಶೋ, ಬಟ್ ಎಷ್ಟು ಕಲೆಕ್ಷನ್ ಮಾಡಿದೆ ನಿನ್ನೆ ಒಂದು ಶೋ ವಿಚಾರಕ್ಕೆ ಹೇಳೋದು? ಶೋನಲ್ಲಿ ಲೆಕ್ಕಕ್ಕೆ 7:30 ಶೋನಲ್ಲಿ ಸ್ವಲ್ಪ ಕಲೆಕ್ಷನ್ ಇತ್ತು. 46,000 ಆಗಿತ್ತು ಸರ್. ಸೆಕೆಂಡ್ ಶೋ ರಾತ್ರಿ 10:30 ಶೋದು 1.5 ಲಕ್ಷ ಆಯಿತು. ಇವಾಗ ಇನ್ನೂ ಚೆನ್ನಾಗಾಯಿತು, ಇನ್ನೂ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಪಬ್ಲಿಕ್ಕು ಎಂಜಾಯ್ ಮಾಡ್ತಾಯಿದ್ರು ನೋಡಬೇಕಾಯಿತು. ನಾವು ಅವ್ರಿಗೂ ಪಬ್ಲಿಕ್ ಹಾಕಾಗೋದು ನೋಡ್ತಾ ಇದ್ವಿ, ಖುಷಿ ನೋಡ್ತಾ ಇದ್ವಿ. ಆವಾಗೇ ಅನ್ನಿಸ್ತು ಫಿಲಮ್ ಚೆನ್ನಾಗಿದೆ ಅಂತ ನಮಗೆ. ಆದರೆ ನಾವು ಎಷ್ಟೆಷ್ಟು ಒಂದು ಸ್ವಲ್ಪ ಫಿಲಮ್ ನೋಡ್ತೀವಿ, ಅಷ್ಟಾಗಿ ಏನು ನೋಡೋಕೆ ಹೋಗಿರಲ್ಲ. ಆದರೆ ಪಬ್ಲಿಕ್ ಎಂಜಾಯ್ ಮಾಡೋದು, ಖುಷಿ ಪಡೋದು, ಮತ್ತು ಈಚೆ ಬಂದಾಗೆಲ್ಲ ಜನ ಸೂಪರ್ ಅಂದ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಂದರೆ ಟಿವಿಯಲ್ಲಿ ಯಾರು ಇಲ್ಲ, ನೈಟಲ್ಲಿ 1 ಗಂಟೆ ಫಿಲಮ್ ಬಿಟ್ಟಾಗ ನೈಟಲ್ಲಿ ಒಂದು ಪಬ್ಲಿಕ್ ಅಂದಿದ್ದು ಖುಷಿಯಾಗಿ ಹೋದ್ರಲ್ಲ, ಅದು ನಮಗೆ ಖುಷಿ ಆಯಿತು. ಚೆನ್ನಾಗಿದೆ ಪಿಕ್ಚರ್ ಅನ್ನೋದು ನಮ್ಗೆ ಅನಿಸು. ಅಂದರೆ ಈ ರೀತಿ ಕಲೆಕ್ಷನ್ ಮಾಡ್ತಿರೋದು ನೋಡಿದರೆ, ಓಕೆ, ಇದೊಂದು ಸಿನಿಮಾ 100 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡ್ಬೋದು, 1000 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಬಹುದು ಅನ್ನೋಂಥ ನಿರೀಕ್ಷೆ ಇಟ್ಕೋಬೋದಾ ಏನು ಅಂತ? ಅಂದರೆ ನಮ್ಮಲ್ಲಿಗಿಂತ ನಮ್ಮ ಇಡೀ ಇಂಡಿಯಾ ವರ್ಲ್ಡಲ್ಲೇ ರಿಲೀಸ್ ಮಾಡೋರು ಅಂತ ಹೇಳಿದ್ರು. ಎಲ್ಲ ಕಡೆನೂ ಸೂಪರ್. ಅಂದರೆ ನಾವೇನು ಅನ್ಕೊಂಡಿದ್ದೆ ಗೊತ್ತಾ, ಇಷ್ಟೊಂದು ರೇಟು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಫಿಲಮು ಕೆಲವರು ರೇಟ್ ಜಾಸ್ತಿ ಮಾಡಿದಾಗ ಫಿಲಮ್ ಹೋಗ್ಬಿಡ್ತದೆ, ಅದಕ್ಕೆ ಜಾಸ್ತಿ ಮಾಡ್ಬಿಟ್ಟಾರೆ ಅಂತ ನಾವು ತಿಳ್ಕೊಂಡಿದ್ವಿ. ರೇಟ್ ಜಾಸ್ತಿ ನೋಡ್ಬಿಟ್ಟು, ಅಂದರೆ ಬಜೆಟ್ ಅಷ್ಟಿದೆ, ಆದರೆ ಫಿಲಮಲ್ಲಿ ಅಷ್ಟು ಖರ್ಚು ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಫಿಲಮು ಅಷ್ಟೇ ನುಗ್ತಿದೆ. ಹೇಳ್ಕೋಬೇಕು ಅಂತಂದರೆ ಫಿಲಮು ನಾವೇನು ಕಂಡಮು ಅಂತ ನಾವು ತಿಳ್ಕೊಂಡಿದ್ವಿ ಆ ಥರ. ಯಾಕೆಂದರೆ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಖರ್ಚು ಜಾಸ್ತಿ, ಅವರು ರೇಟ್ ಜಾಸ್ತಿ ಮಾಡ್ಬಿಟ್ಟಲ್ಲ. ಪಬ್ಲಿಕ್ ಭಾರಿ ತೊಂದರೆ ಆಯ್ತಲ್ಲ, ಸ್ಪೆಷಲ್ ಶೋ ಅಂದ್ಬಿಟ್ಟು 300-400 ಮಾಡ್ಬಿಟ್ಟಲ್ಲ, ನಮ್ಮಲ್ಲೇ ಈ ಥರ ಆಗೋಯ್ತಲ್ಲ ಅಂದ್ಕೊಂಡಿದ್ವಿ. ಆದರೆ ನಾವು ಮಾಡೋದಲ್ಲ, ಪ್ರೊಡ್ಯೂಸರ್ ಮಾಡಿರೋದು ಎಲ್ಲ ಅವ್ರಿಗೆ ಸಂಬಂಧಪಟ್ಟಿರೋದು. ಆದರೆ ಪಬ್ಲಿಕ್ ಹಂಗೆ ಅಂದ್ಕೊಂಡಿದ್ರು. ಆದರೆ ಯಾವುದೋ ನೋಡ್ತಾ ಇಲ್ಲ ಜನ, ದುಡ್ಡಿನ ಬೆಲೆಗೆ ನೋಡ್ತಾ ಇಲ್ಲ. ಆದರೆ ಫಿಲಮ್ ನೋಡ್ತಾ ಇದ್ರೆ ಮಾತ್ರ ಫಿಲಮ್ ಚೆನ್ನಾಗಿದೆ. ಒಬ್ಬೊಬ್ಬರು 5-10 ಈ ಥರ ಟಿಕೆಟ್ ತೊಗೊಂಡ್ರಲ್ಲ, ನಾವು ಅದೇ ಅಂದ್ಕೊಂಡ್ವಿ ಖುಷಿಯಾಗಿ. 7 ಗಂಟೆ ಶೋ ನೋಡಿ, ಫುಲ್ ಡೆಲ್ಲಿತ್ತು.
ಓ ಏನಪ್ಪ ಹಿಂಗಂತಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ರಾತ್ರಿ 10 ಶೋದು ಅಂತೂ ಸೂಪರ್ ಲೆಕ್ಕಕ್ಕೆ 3 ಪಟ್ಟು ಜಾಸ್ತಿ ಆಯಿತು, 1.5 ಲಕ್ಷ ಆಗೋಯ್ತು. ಅದು ಬರೀ 40,000 ಅಂತಂದ್ರೆ ಇದು 3 ಪಟ್ಟು ಅಂದ್ರೆ 1.5 ಲಕ್ಷ ಆಗೋಯ್ತಲ್ಲ. ಅವಾಗ ಅನ್ಕೊಂಡ್ವಿ ಫಿಲಮ್ ಚೆನ್ನಾಗಿದೆ ಇರುತ್ತೆ. ರಾತ್ರಿ ನಮಗೆ ಫ್ರೀ ಆದಾಗ ಒಂದು ಸ್ವಲ್ಪ ಹೋಗಿ ನೋಡಿದಾಗ ಪ್ರೇಕ್ಷಕರು ಸೂಪರ್ ಏನು ಎಂಜಾಯ್ ಮಾಡ್ತಾ ಇರೋದು ನೋಡಿದ್ರೆ ಅದನ್ನೇ ನಮ್ಗೆ ಅನ್ಕೊಂಡಿದ್ದು. ಚೆನ್ನಾಗೈತೆ ಪಿಕ್ಚರು. ಎಲ್ಲ ಕಡೆನೂ ಅಷ್ಟೇ ಸರ್, ಎಲ್ಲೆಲ್ಲಿ ಹಾಕಿದ್ದಾರೆ ಎಲ್ಲ ಕಡೆ ಫುಲ್ ಆಗಿದೆ. ಅದರೊಳಗೆ ಆಯುಧ ಪೂಜೆ ದಸರಾ ಇದರಿಂದ ಎಲ್ಲ ಕಡೆ ನಮಗೆ ಮೈಸೂರು ಕಡೆ ಹೊಂಟಿರ್ತಾರೆ ಜನ ಬರಲ್ವೇನೋ ಅಂತ ನಾವು 7.5 ವರ್ಷನೆಲ್ಲ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಜನ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಬೆಳಿಗ್ಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ, ಎಲ್ಲ ಆನ್ಲೈನಲ್ಲಿ ಫುಲ್ ಆಗ್ತೈತೆ. ಫಿಲಮ್ ಚೆನ್ನಾಗಿ ಬಂದೈತೆ, ಜನ ಚೆನ್ನಾಗಿ ತಗೊತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ ಅಂದ್ಕೊಂಡ್ವಿ ನಾವು. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥ ಸಿನಿಮಾ ಅಂತ ಅನ್ಸುತ್ತೆ. ಅಂದರೆ ಯಾಕಂದರೆ ಪ್ರತಿಯೊಬ್ಬರು ಸಿನಿಮಾ ನೋಡ್ಕೊಂಡು ಬಂದ ಆಡಿಯನ್ಸು ಇದೇ ಹೇಳ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಆಗಿರೋದು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಬಗ್ಗೆ ಎಲ್ಲ ಸಾಕಷ್ಟು ಜನರು ಮಾತಾಡ್ತಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ, ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಅನ್ಸುತ್ತೆ ಈ ಮೂವಿ ಅಂತ? ಅದೇ ಹೇಳಿದ್ಮೇಲೆ ಸರ್, ಈಗ ನೋಡಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ 3 ಪಾರ್ಟ್ ಮಾಡ್ಬೋದೇನೋ. ನೆಕ್ಸ್ಟ್ ಆಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಸರ್, ನೋಡ್ಬೇಕಾದ್ರೆ ಕಣ್ಣಲ್ಲಿ ನೀರು ನೋಡುತ್ತೆ ಆ ಥರ ಆಕ್ಟಿಂಗ್ ಮಾಡಿದ್ದಾರೆ. ಆದರೆ ದೇವ್ರ ಬಗ್ಗೆನೇ ಮಾಡಿರೋದು. ನಾವು ಎಲ್ಲ ಹೇಳ್ತಾ ಇದ್ರು ಯಾವುದೋ ಎಫೆಕ್ಟ್ ಆಗ್ತಾ ಇದೆ, ಅವಾಗ ಪೇಪರ್ಲೆಲ್ಲ ಬಂತಾ ಇತ್ತಲ್ಲ, ಫಿಲಮ್ದು ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋರು. ಆದರೆ ನಾವು ಆ ಥರ ಅಂದ್ಕೊಂಡು ಏನಪ್ಪ ಈ ಥರ ಮಾಡ್ತಾವ್ರೆ ಅಂದ್ಕೊಂಡು ಫಿಲಮ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ದೈವ. ಮೊದಲೇ ಹೇಳ್ತಾರಲ್ಲ ದೇವ್ರ ಬಗ್ಗೆ, ನಮ್ಮ ಕೆಲವು ಫಿಲಮ್ಗಳಲ್ಲಿ ದೇವ್ರ ಫಿಲಮ್ ಹಾಕಿದ್ರೆ ನೆಕ್ಸ್ಟ್ ಫಿಲಮ್ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇರ್ತದೆ, ಬೇರೆ ಫಿಲಮ್ಗಳೆಲ್ಲ ಕ್ಲಿಕ್ ಆಗ್ತಾ ಇದ್ವು. ಆ ಥರ ಕಾಂತಾರ ಫಿಲಮ್ ಪಾರ್ಟ್ 2 ಅಂತೂ ಪಾರ್ಟ್ 1ಗಿಂತ ಪಾರ್ಟ್ 2 ಎಲ್ಲ ಕಡೆ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಂದು ಥಿಯೇಟ್ರಲ್ಲೂ ಹಾಕಿದ್ದಾರೆ ಸರ್, ಎಲ್ಲ ಲೈನಲ್ಲಿ ಹಾಕಿದ್ದಾರೆ. ಅದು ಎಲ್ಲ ಕಡೆಯೂ ಕಲೆಕ್ಷನ್ ಹೌಸ್ಫುಲ್ ಆಗಿದೆ. ನಮ್ಮಲ್ಲಿ ಆಗಲಿ ವೀರೇಶ್ ಆಗಲಿ, ಅಂಜನ್ ತೆಲುಗು ಹಾಕಿದ್ದಾರೆ, ಮತ್ತು ನಮ್ಮ ಮಾಲಲ್ಲಿ ಹಾಕಿದ್ದಾರೆ, ಹಂಗೆ ಮತ್ತು ವಿಕ್ಟ್ರಿಲಿ ಹಾಕಿದ್ದಾರೆ. ನಮ್ಮ ಸರೌಂಡಿಂಗಲ್ಲಿ ನೋಡಿ ನವರಂಗಲ್ಲೂ ನಿಲ್ಲಿಸಿದ್ರು, ನವರಂಗಲ್ಲೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಈಗ ಎಲ್ಲ ಕಡೆ ಕಲೆಕ್ಷನ್ ಇರೋದ್ರಿಂದ ಫಿಲಮ್ ಚೆನ್ನಾಗಿದೆ. ಅಂದರೆ ಎಲ್ಲ ರಜಾ ಇರೋದ್ರಿಂದ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಸರ್ ಫಿಲಮ್. ಹೇಳ್ಕೋಬೇಕು ಅಂತಂದರೆ ಫಿಲಮ್ ಇದು ಎಷ್ಟು ದಿವಸ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ, ಅದು 100 ದಿವಸ ಮೇಲಾಗ್ತೀವಿ ಅಂತ ಹೇಳ್ತೀರಲ್ಲ ಆ ಥರ. ನಮ್ಮ ಮಿನಿಮಮ್ ಈಗ ನೋಡಿ ದಸರಾ ಸ್ಟಾರ್ಟ್ ಆಯ್ತಾ, ದೀಪಾವಳಿಗಿಂತೂ ಕಲೆಕ್ಷನ್ ಸೂಪರಾಗಿ ಬರ್ತದೆ. ಆಮೇಲೆ ಹೇಳ್ಕೋಬೇಕು ನೋಡಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಅವರಂತ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SS TV. SS TVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.